ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗಲ್ಲಿ ಡೇ ಇನ್ ಮೈ ಲೈಫ್ ಹೇಗೆ ನಡೆಯುತ್ತೆ ಅದನ್ನು ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ರೈನಿಂಗ್ ಇದೆ, ಬಟ್ ಸ್ಟಿಲ್ ನಾನು ಒಂದು ಶೂಟಿಗೆ ಹೋಗ್ತಾಯಿದ್ದೀನಿ. ಇಟ್ಸ್ ಜಸ್ಟ್ ಅ ಪ್ರಾಕ್ಟೀಸ್ ಶೂಟ್. ಓಕೆ, ಬಟ್ ಒನ್ ಥಿಂಗ್ ಏನಂದರೆ, ಫಸ್ಟ್ ಆಫ್ ಆಲ್ ನಾನು ಮೇಕಪ್ ಆರ್ಟಿಸ್ಟ್ಗಳಿಗೆ ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮಾಡೆಲ್ಸ್ಗಳನ್ನ ಬುಕ್ ಮಾಡ್ಕೊತಾರೆ. ಸಮ್ಟೈಮ್ಸ್ ವೆದರಿಗಾಗಿರ್ಬೋದು ಅಥವಾ ನಮ್ಮ ಹೆಲ್ತ್ ಕಂಡೀಷನ್ಸ್ಗೆ ನಾವು ಸ್ವಲ್ಪ ಡಿಲೇ ಮಾಡ್ತೀವಿ. ಆ್ಯಂಡ್ ಇವತ್ತು ನಾನು ಬೇಡ ಬುಕ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ, ಬಟ್ ಸ್ಟಿಲ್ ಸ್ವಲ್ಪ ಪರವಾಗಿಲ್ಲ ಅಂತ ಓಕೆ ಹೇಳಿದ್ದಕ್ಕೆ ಅವ್ರು ಓಕೆ ಲೇಟ್ ಆದರೂ ಪರವಾಗಿಲ್ಲ ನೀವೇ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೊರಡ್ತಾ ಇದ್ದೀನಿ. ತುಂಬ ಲೇಟಾಗಿದೆ ಆಲ್ರೆಡಿ. ಹೊರಡೋಣ ಬನ್ನಿ. ಸೊ ಎಷ್ಟು ಪೀಸ್ ಆಗಿದೆ ನೋಡಿ. ಆಲ್ರೆಡಿ ರೈನಿಂಗ್ ಕೂಡ ಆಗ್ತಿದೆ ಗೈಸ್, ನೋಡ್ಬೋದು. ಸೊ ರೈನಿಂಗ್ ಇದೆ, ಬಟ್ ಸ್ಟಿಲ್ ನಾನು ಹೋಗ್ತಾ ಇದ್ದೀನಿ. ಸ್ಟುಡಿಯೋ ರೀಚ್ ಆದಮೇಲೆ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಟುಡೇ ನನ್ನ ಕಾಲೇಜ್ ಡೇ ಕೂಡ ಇದೆ. ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ದೀವಿ ನಾವು. ಸೊ ಬಟ್ ಪ್ರಾಕ್ಟೀಸ್ ಇನ್ನೂ ಆಗಿಲ್ಲ, ಅಂದರೆ 50-50 ಪ್ರಾಕ್ಟೀಸ್ ಆಗಿದೆ. ಕಂಪ್ಲೀಟಾಗಿ ಇನ್ನೂ ಪ್ರಾಕ್ಟೀಸ್ ಕೂಡ ಆಗಿಲ್ಲ. ನಾನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಅನ್ನೋ ಒಂದು ರೀಸನ್ಗೋಸ್ಕರ, ಕಮಿಟ್ಮೆಂಟ್ ಕೊಟ್ಟಿದ್ದೆ ಅನ್ನೋದಕ್ಕೋಸ್ಕರ ನಾನು ಬರ್ತಾಯಿದ್ದೀನಿ. ಇಲ್ಲಿ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಕಾಲೇಜ್ ಡೇನ ಅಟೆಂಡ್ ಮಾಡ್ಕೊತೀನಿ. ಆ್ಯಂಡ್ ದಿಸ್ ವಿಲ್ ಬಿ ಮೈ ಔಟ್ಫಿಟ್. ಸೊ ಔಟ್ಫಿಟ್ ನಾನು ಚೂಸ್ ಮಾಡಲಿಕ್ಕೂ ನನಗೆ ಆಗ್ತಿರಲಿಲ್ಲ, ಅಷ್ಟು ಸುಸ್ತಾಗ್ತಿತ್ತು. ಸೊ ಹಾಗಾಗಿ ಯಾವುದೋ ಒಂದು ಇರಲಿ ಅಂದ್ಬಿಟ್ಟು ಹಾಕ್ಕೊಂಡು ಬಂದಿದ್ದೀನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಫೈನಲಿ ಸ್ಟುಡಿಯೋ ರೀಚ್ ಆಗಿದ್ದೀನಿ. ಲಿಫ್ಟಲ್ಲಿದ್ದೀನಿ, ಹೋಗ್ತಾ ಇದ್ದೀನಿ. ಇವಾಗ ಮೇಕಪ್ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಮೇಕಪ್ ಆದಮೇಲೆ ಅದನ್ನು ನಾನು ವೀಡಿಯೋ ಮಾಡ್ತೀನಿ. ಅಂಟಿಲ್ ನೆಕ್ಸ್ಟ್, ಬಾಯ್. ಈ ಫ್ಲವರು ನಂದು ಕೊಡ್ತೀನಿ ಇವಾಗ ಬೇಕು. ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ಆ ಡೇ ಇನ್ ಮೈ ಲೈಫ್ ಮಾಡಿದ್ದೆ. ಸೊ ಕಾಲೇಜ್ ಡೇ ಮುಗಿಸ್ಕೊಂಡು ಬರುವಾಗ ಮಳೆ ಬಂತು. ಮಳೆ ಬಂದಾದಮೇಲೆ ನೆಕ್ಸ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಆ ವ್ಲಾಗ್ನ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ. ಸ್ವಲ್ಪ ಕೆಲಸ ಇತ್ತು ನನಗೆ ಬ್ಯಾಂಗ್ಳೂರ್ ಒನ್ನಲ್ಲಿ. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಆಗಿದೆ, ಅರೌಂಡ್ 3 o'clock ಆಗಿದೆ. ಈ ಟೈಮಲ್ಲಿ ಬ್ಯಾಂಗ್ಳೂರ್ ಒನ್ ಇರುತ್ತಾ ಇರಲ್ವ ಗೊತ್ತಿಲ್ಲ ನನಗೆ. ಸೊ ಹೋಗ್ತಾ ಇದ್ದೀನಿ, ಬನ್ನಿ. ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಆದರೆ ಮಾತ್ರ ಇಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ಕೊತೀನಿ. ಇನ್ ಕೇಸ್ ಆಗಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ನಾನು ಸೈಬರ್ ಸೆಂಟರಲ್ಲಿ ವರ್ಕ್ ಮಾಡ್ತೀನಿ. ಸ್ವಲ್ಪ ನಂದು ಬ್ಯಾಂಕ್ ಇಶ್ಯೂ ಆಗಿದೆ, ಸೊ ಅದನ್ನು ಮುಗಿಸ್ಕೊಂಡು ಬರೋಣ. ಸ್ವಲ್ಪ ಬ್ಯಾಂಕ್ ಹೋಲ್ಡ್ ಆಗಿಬಿಟ್ರೆ ಇರೋ ಸೇವಿಂಗ್ಸ್ ಎಲ್ಲ ಅದರಲ್ಲಿ ಇರೋದ್ರಿಂದ ಖರ್ಚು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಗೈಸ್, ಚೆಕ್ ಮಾಡೋಣ ಎಲ್ಲಿ ಅಂತ ಗೊತ್ತಿಲ್ಲ.
ಸೊ ಬೆಂಗಳೂರಿಗೆ ನನಗೆ ಬಂದಿದ್ದಂತಹ ಕೆಲಸ ಎಲ್ಲ ಕಂಪ್ಲೀಟಾಗಿ ಆಗಿದೆ. ಅಪ್ಡೇಟ್ ಆಗಲಿಕ್ಕೆ ಎಲ್ಲ ಕ್ಲಿಯರ್ ಆಗಲಿಕ್ಕೆ ಒಂದು 15 ಡೇಸ್ ಬೇಕು ಅಂತ ಹೇಳಿದ್ದಾರೆ. ಸೊ ಅದೆಲ್ಲ 15 ಡೇಸ್ ಆದಮೇಲೆ ನೆಕ್ಸ್ಟು ನಾನು ಬ್ಯಾಂಕಿಗೆ ಹೋಗಬೇಕು. ಅಲ್ಲಿಂದ ವೆರಿಫಿಕೇಷನ್ಸ್ನ ಕಳಿಸ್ತಾರೆ. ಸೊ ಆ ವೆರಿಫಿಕೇಷನ್ಸ್ ಎಲ್ಲ ಮುಗಿಲಿಕ್ಕೆ ಆಗುತ್ತೆ 1 ಮಂತ್ ಹತ್ತತ್ರ. ಆ್ಯಂಡ್ ನನ್ನ ಕಂಪ್ಲೀಟ್ ಸೇವಿಂಗ್ಸ್ ಅಕೌಂಟ್ ಹೋಲ್ಡ್ ಆಗಿಬಿಟ್ಟಿದೆ. ಇವಾಗ ನನ್ನ ಟೈಮ್ ಲೈಕ್ ಏನಂದರೆ ಮನೇಲೇನಾದರೂ ಒಂದು ಎಮರ್ಜೆನ್ಸಿ ಅಂತ ಅಂದ್ರೂ ಲೈಕ್ ಓಕೆ ಅದು ಇದು ಅಮೌಂಟ್ ಇಟ್ಕೊಂಡಷ್ಟೇ ನಾನು ನೋಡಲಿಕ್ಕಾಗುತ್ತೆ. ಕಂಪ್ಲೀಟ್ ನನ್ನ ಸೇವಿಂಗ್ಸ್ ಅಕೌಂಟೇ ಹೋಲ್ಡ್ ಆಗಿರೋದ್ರಿಂದ. ಸೊ ಈ ಥರ ಸಿಚುವೇಶನ್ಸ್ ಆ್ಯಕ್ಚುಲಿ ಬೇಕು ಲೈಫಲ್ಲಿ. ವೈಬ್ ಮೀನ್ಸ್ ಈ ಟೈಮಲ್ಲಿ ಯಾರು ಆಗ್ತಾರೆ, ಯಾರು ಆಗಲ್ಲ, ಯಾರ ಜೊತೇಲಿ ಇರ್ತಾರೆ, ಯಾರು ಇರಲ್ಲ ಅನ್ನೋದನ್ನು ನಮ್ಗೆ ಕಂಪ್ಲೀಟಾಗಿ ನಮಗೆ ಗೊತ್ತಾಗುತ್ತೆ. ಸೊ ಇಟ್ಸ್ ಆಲ್ ಲೆಸನ್ ಫಾರ್ ಲೈಫ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಓಕೆ, ಇಷ್ಟು ದಿನವೂ ಆ್ಯಕ್ಚುಲಿ ನಾನು ಅಲೋನಾಗಿಯೇ ನನ್ನ ಕಮಿಟ್ಮೆಂಟ್ಸ್ ಆರ್ ನನ್ನ ಎಕ್ಸ್ಪೆನ್ಸಸ್ ಏನಿದ್ರೂ ನಾನು ನೋಡ್ಕೊತಿದ್ದೆ. ಸೊ ಇವಾಗ್ಲೂ ಸೇಮ್ ಥಿಂಗ್ಸ್ ಇವಾಗ್ಲೂ ನಾನು ಹಾಗೇ ಮಾಡಬೇಕಾಗತ್ತೆ. ಬಟ್ ಏನು ಥಿಂಗ್ಸ್ ಅಂದರೆ ಎಕ್ಸಾಮ್ ಟೈಮ್ ಬೇರೆ ಹತ್ರ ಬಂತು. ಎಕ್ಸಾಮ್ ಫೀಸ್, ಕಾಲೇಜ್ ಫೀಸ್ ಆ್ಯಂಡ್ ಗಾಡಿ EMI ಅದೆಲ್ಲ ಹೋಗಿ ಸ್ಟಕ್ ಆಗಿಬಿಟ್ಟಿದೆಯಲ್ಲ ಅನ್ನೋದು ಒಂದು ಬೇಜಾರಷ್ಟೇ ನನಗೆ. ಓಕೆ, ಹೋಪ್ ಫಾರ್ ದ ಬೆಸ್ಟ್, ಎಲ್ಲ ಬೇಗ ಕ್ಲಿಯರ್ ಆಗುತ್ತೆ ಅಂತ. ಓಕೆ, ಬನ್ನಿ ಕಂಪ್ಲೀಟ್ ಅ ಡೇ ಇನ್ ಮೈ ಲೈಫ್ ಅಂತ ಅಂದರೆ ಓನ್ಲಿ ಫಾರ್ ದನ್ ಹ್ಯಾಪಿನೆಸ್ ಅಂತ ಅಲ್ಲ. ಒಂದು ಮನುಷ್ಯ ಅಂತಂದಮೇಲೆ ಅವ್ನಿಗೆ ಹ್ಯಾಪಿನೆಸ್ಸು ಇರುತ್ತೆ, ಸ್ಯಾಡ್ನೆಸ್ಸು ಇರುತ್ತೆ. ಅದನ್ನೆಲ್ಲ ಕಂಪ್ಲೀಟಾಗಿ ಗೊತ್ತಾಗಬೇಕಲ್ವ. ಓಕೆ, ಅಲೋನ್ ಲೈಫ್ ಈಸ್ ಅ ವೆರಿ ಗುಡ್ ಲೈಫ್. ಆ್ಯಂಡ್ ಏನೇ ಕಷ್ಟ ಬಂದರೂ ಸುಖ ಬಂದರೂ ನಾವೇ ತಾನೇ ನೋಡಬೇಕು, ಯಾರ ಜೊತೆಲೇ ನಿಂತ್ಕೊಳ್ಳೋಲ್ಲ. ಸೊ ಓಕೆ ಗೈಸ್, ಲೆಟ್ಸ್ ಗೋ ಫಾರ್ ಹೇ ಗಾಯ್ಸ್. ಸೊ ಫೈನಲಿ ನಾನು ಮನೆ ಹತ್ರ ಇದ್ದೀನಿ. ಸ್ವಲ್ಪ ತರಕಾರಿ ತೊಗೊಂಡು ಹಾಗೆ ಫ್ರೂಟ್ಸ್ ತೊಗೊಂಡು ಸೊ ಅಟ್ ಹೋಮ್ ಮನೇಲಿದ್ದೀನಿ ಇವಾಗ. ಸೊ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.